ಅಧ್ಯಕ್ಷರೇ, ಇವತ್ತು ಈ ಕಂದಾಯ ಇಲಾಖೆಗೆ ರೈತ ಹೋಗೋದೇ ಹೆಚ್ಚಾಗಿ 50% ಹೆಚ್ಚಾಗಿ ಏನಾದರೂ ಹೋಗ್ತಿದ್ರೆ ಈ ಪಿ ನಂಬರ್ ಕಾರಣಕ್ಕಾಗಿ. ಈ ಪಿ ನಂಬರ್ ಏನಾದರೂ ದುರಸ್ತಿ ಆಗದೆ ಹೋದ್ರೆ ಅವನಿಗೆ ಏನು ಜಮೀನು ಮಂಜೂರಾಗಿದೆ ಅದು ಅದ್ಬಸ್ಟ್ ಕೂಡ ಫಿಕ್ಸ್ ಮಾಡೋಕ್ಕಾಗೋದಿಲ್ಲ. ಅವನದು ಜಮೀನಿಗೆ ಬೌಂಡ್ರೀಸ್ ಕೂಡ ಹಾಕ್ಕೊಳ್ಳೋಕ್ಕಾಗೋದಿಲ್ಲ. ಅಟ್ಲೀಸ್ಟ್ ಅವ್ರು ಯಾರಾದರೂ ಮೂಲ ಮಂಜೂರಿದಾರ ತೀರೋದ್ರೆ ಅವನಿಗೆ ಪೌತಿವಾರ್ಸ್ ಖಾತೆ ಆಗೋದಿಲ್ಲ. ಅಥವಾ ಮೂಲ ಮಂಜೂರಿದಾರರು ಯಾರಾದರೂ ಕೂಡ ಅವ್ರ ಅಣ್ಣ ತಮ್ಮಂದ್ರು ಕೂತು ವಿಭಾಗ ಮಾಡ್ಕೊಳ್ಬೇಕಾದ್ರೆ ವಿಭಾಗದ ಮೂಲಕ ಖಾತೆ ಆಗೋದಿಲ್ಲ. ಮತ್ತೆ ಪರವಾರೆ ಮಾಡೋಕ್ಕಾಗೋದಿಲ್ಲ. ಒಂದು ಬ್ಯಾಂಕ್ನಲ್ಲಿ ಸಾಲ ಸಿಗೋದಿಲ್ಲ. ಜಮೀನು ಇದ್ದೂ ಇಲ್ಲದೆ ಇದ್ದಂಗೆನೆ ಅವ್ನು ಉಳುಮೆ ಮಾಡ್ಕೊಬೋದು, ತಿನ್ಬೋದು, ಅಷ್ಟು ಬಿಟ್ರೆ ಬೇರೆ ಏನೂ ಕೂಡ ಪ್ರಯೋಜನ ಆಗೋದಿಲ್ಲ. ಈ ವಿಚಾರವಾಗಿ ಬಹಳ ನಮ್ಮ ಜನ ಇವತ್ತು ರೈತರು ಕಷ್ಟ ಅನುಭವಿಸ್ತಿದ್ದಾರೆ. ಇವತ್ತು ಏನಿದು ಯಾವತ್ತು ಪ್ರಾರಂಭ ಆಯ್ತು ಅಂದ್ರೆ 2008ರಲ್ಲಿ ಒಂದು ಸುತ್ತೋಲೆ ಹೊರಡಿಸ್ತಾರೆ ಕಂದಾಯ ಇಲಾಖೆಯಿಂದ. ಈ ಸುತ್ತೋಲೆ ಹೊಡಿಸೋದೇನಂದ್ರೆ 1 to 5 ಮತ್ತು 6 to 10 ಮಾಡಿ ದುರಸ್ತಿ ಮಾಡಬೇಕು ಅಂತೇಳಿ ಸುತ್ತೋಲೆ ಹೊಡಿಸ್ತಾರೆ. ಅಲ್ಲಿಂದ ಈಚೆಗೆ ಈ ಸಮಸ್ಯೆ ಪ್ರಾರಂಭ ಆಗ್ತದೆ. ಅದಕ್ಕೆ ಮುಂಚೆ ದುರಸ್ತಿ ಪಿ ನಂಬರ್ನ ದುರಸ್ತಿ ಮಾಡೋ ವಿಚಾರದಲ್ಲಿ ಈ ಸಮಸ್ಯೆ ಇರಲಿಲ್ಲ. ಇವತ್ತು 1 to 5 ಮತ್ತು 6 to 10 ಏನಿದೆ ಸುತ್ತೋಲೆಯಲ್ಲಿ ಅದು ಮಾಡೋದಕ್ಕೆ ಸಾಧ್ಯ ಇಲ್ಲ. ಆ ಮಾಡಕ್ಕೆ ಏನು ಸಾಧ್ಯ ಇಲ್ಲ ಅದನ್ನ ಸುತ್ತೋಲೆ ಹೊರಡಿಸಿದ್ದಾರೆ. ಇವಾಗ ಮಾನ್ಯ ಸಚಿವರು ಹೇಳಿದಂಗೆ ಒಂದು ಸರ್ವೆ ನಂಬರ್ ಅಲ್ಲಿ ಸುಮಾರು 60 ಎಕರೆ ಇರ್ತದೆ. ಅದರಲ್ಲಿ ಒಂದು 30 ರಿಂದ 40 ಜನ ರೈತರಿಗೆ ಜಮೀನು ಮಂಜೂರು ಮಾಡಿರ್ತಾರೆ. ಅದರಲ್ಲಿ ಯಾವುದಾದ್ರೂ ಒಬ್ಬ ಏನಾದ್ರೂ ವಿವಾದ ಉಂಟಾಗಿ ಕೋರ್ಟ್ಗೆ ಹೋಗಿದ್ರೆ ಆ ದಾಖಲೆಗಳೆಲ್ಲ ಕೋರ್ಟ್ಗೆ ಕಳಿಸಿದ್ರೆ ಉಳಿದಂತ ಅವ್ರಿಗೆ ಯಾರಿಗೂ ಕೂಡ ದುರಸ್ತಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಯಾವುದಾದ್ರೂ ಒಂದು ಒಟ್ಟು ಸರ್ವೆ ನಂಬರ್ ಅಲ್ಲಿ ಏನಾದ್ರೂ ದಾಖಲೆ ಕಳೆದೋಗಿದ್ರೆ ಮತ್ತೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ತರ ಬಹಳ ಸಮಸ್ಯೆ ಇವತ್ತು ಈ ದುರಸ್ತಿ ಮಾಡಂತ ಇದ್ರಾಗಿದೆ. ಬಟ್ ಇವತ್ತು ಏನಾಗಿದೆ, ಇದನ್ನ ಬಳಸ್ಕೊಂಡು ಸರ್ವೆ ಇಲಾಖೆಯವರು ಹಳೆ ಡೇಟ್ಸ್ಗೆ ಇವತ್ತು ದುರಸ್ತಿ ಆಗ್ತಾ ಇಲ್ಲ ಅಂತಲ್ಲ, ಯಾರು ನಿಜವಾದ ರೈತರಿದ್ದಾರೆ, ಯಾರು ನಿಜವಾಗ್ಲೂ ಬಡವರಿದ್ದಾರೆ ಅವ್ರಿಗೆ ದುರಸ್ತಿ ಕಾರ್ಯ ಆಗ್ತಾ ಇಲ್ಲ. ಅವ್ರು ಹೋದ್ರೆ ಈ ನೆಪ ಹೇಳ್ತಾರೆ 1 to 5 ಮತ್ತು 6 to 10. ಆದ್ರೆ ಯಾರು ನಿಜವಾಗ್ಲೂ ಶ್ರೀಮಂತರಿದ್ದಾರೆ ಅಥವಾ ರಿಯಲ್ ಎಸ್ಟೇಟ್ನವ್ರು ಇದ್ದಾರೆ ಅವ್ರು ಹೋದ್ರೆ ಅವ್ರಿಗೆ ಆಟೋಮೆಟಿಕ್ ಆಗಿ ದುರಸ್ತಿ ಆಗ್ತದೆ. ಯಾಕಂದ್ರೆ ಎಲ್ಲ ಹಿಂದಿನ ಡೇಟ್ಗೆ 2008ರ ಪೂರ್ವದ ಡೇಟಿಗೆ ತಗೊಂಡು ಎಲ್ಲ ದುರಸ್ತಿ ಕಾರ್ಯ ಮಾಡಿಕೊಡ್ತಾ ಇದ್ದಾರೆ. ಹಂಗಾಗಿನೇ ಸಚಿವರಿಗೆ ಖಾಸಗಿಯಾಗಿ ಕೂಡ ಬಹಳಷ್ಟು ಜನ, ನಾನೊಬ್ಬನೇ ಅಲ್ಲ, ಬಹಳಷ್ಟು ಜನ ಈ ವಿಚಾರದಲ್ಲಿ ರೈತರು ಕೂಡ ನೇರವಾಗಿ ಬಂದು ಇವತ್ತು ದೂರು ಕೊಟ್ಟಿದ್ದಾರೆ. ಯಾಕಂದ್ರೆ ಮಾನ್ಯ ಸಚಿವರು ಕಂದಾಯ ಇಲಾಖೆ ಜವಾಬ್ದಾರಿಯನ್ನು ಹೊತ್ಕೊಂಡ್ಮೇಲೆ ಇಲಾಖೆಯಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ತರ್ತಾ ಇದ್ದಾರೆ. ಬಹಳಷ್ಟು ಬದಲಾವಣೆ ತಂದು ಕಂದಾಯ ಇಲಾಖೆಗೆ ಒಂದು ಆಮೂಲಾಗ್ರಹ ಒಂದು ಬದಲಾವಣೆಯನ್ನು ತರ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ನಾವು ಅದನ್ನ ಮೆಚ್ಚಬೇಕು ಕೂಡ. ಇವತ್ತು ಈ ಆಫೀಸ್ ಆಗಿರ್ಬೋದು, ಈ ಸರ್ಕಾರದಲ್ಲಿ ಏನ್ 47 ಸೇವೆಗಳಿದಾವೆ, ಸ್ವತಃ ಮಂತ್ರಿಗಳೇ ಪ್ರತಿ ವಾರ ಅದನ್ನ ರಿವ್ಯೂ ಮಾಡ್ತಾ ಇದ್ದಾರೆ. ಏನು ಪ್ರೋಗ್ರೆಸ್ ರಿವ್ಯೂ ಮಾಡ್ತಾ ಇದ್ದಾರೆ. ಲ್ಯಾಂಡ್ ಬಿಟ್ ಅಂತೇಳಿ ದಯಮಾಡಿ ಅಧ್ಯಕ್ಷರೇ, ಲ್ಯಾಂಡ್ ಬಿಟ್ ಅಂತ ಒಂದು ಮಾಡಿದ್ದಾರೆ. ಸರ್ಕಾರಿ ಆಸ್ತಿಗಳನ್ನ ಗುರುತಚ್ಚಿ ಸರ್ಕಾರಿ ಆಸ್ತಿಗಳನ್ನು ಉಳಿಸ್ತಕ್ಕಂಥ ಕೆಲಸ, ಅದನ್ನು ಒತ್ತುವರಿ ಮಾಡದೇ ಇರತಕ್ಕಂಥ ಕೆಲಸ ಇವತ್ತು ಮಾನ್ಯ ಸಚಿವರು ಮಾಡ್ತಾ ಇದ್ದಾರೆ. ಪಾಣಿಯನ್ನು ಆಧಾರಕ್ಕೆ ಲಿಂಕ್ ಮಾಡ್ತಾ ಇದ್ದಾರೆ. ಇದರಿಂದ ಫೇಕ್ ಮಾಡ್ತಕ್ಕಂಥದ್ದು ಅಥವಾ ಸರ್ಕಾರದ ಸ್ಕೀಮ್ಸ್ ನ ಜಾರಿ ಮಾಡ್ತಕ್ಕಂಥದಕ್ಕೆ ಇವೆಲ್ಲವಕ್ಕೂ ಕೂಡ ಇವತ್ತು ಕಾರ್ಯಕ್ರಮಗಳು ರೂಪಿಸಿದ್ದಾರೆ. ಇವತ್ತು ದಾಖಲೆಗಳನ್ನ ಸ್ಕ್ಯಾನಿಂಗ್ ಮಾಡಿ ಇವತ್ತು ನಾವೇನ್ ದಾಖಲೆಗಳು ಅಪ್ಲೈ ಮಾಡಿದ್ರೆ ದಾಖಲೆ ಕೊಡಬೇಕಾದ್ರೆ ಸುಮಾರು ದಿವಸಗಳು ತಗೊಳ್ತಾ ಇದ್ರು, ಅಥವಾ ದಾಖಲೆನೇ ಇಲ್ಲ ಅಂತ ಎಂಡಾರ್ಸ್ಮೆಂಟ್ ಕೊಡ್ತಾ ಇದ್ರು. ಇವತ್ತು ಏನು ಕಂದಾಯ ಇಲಾಖೆ ದಾಖಲೆಗಳನ್ನೆಲ್ಲ ಕೂಡ ಇವತ್ತು ಸ್ಕ್ಯಾನ್ ಮಾಡಿ ಅದನ್ನ ಸ್ಟೋರ್ ಮಾಡಿ ದಾಖಲೆ ಕೇಳಿದ ತಕ್ಷಣ ದಾಖಲೆ ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇಂಥ ಒಂದು ಜವಾಬ್ದಾರಿ ಇರ್ತಕ್ಕಂಥ ಒಬ್ಬ ಕಮಿಟ್ಮೆಂಟ್ ಇರ್ತಕ್ಕಂಥ ಸಚಿವರು, ಅದರಲ್ಲೂ ರೈತ ಕುಟುಂಬದಿಂದ ಬಂದಂತವ್ರು, ಇವ್ರ ಕಾಲದಲ್ಲಿ ಈ ಪಿ ನಂಬರ್ ದುರಸ್ತಿ ಮಾಡೋ ಕೆಲಸ ಆಗದೆ ಹೋದ್ರೆ ಇದು ಪಿ ನಂಬರ್ ದುರಸ್ತಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಸ್ವತಃ ಅವರೇ ಅವ್ರ ಅಸಹಾಯಕತೆಯನ್ನು ತೋಡ್ಕೊಳ್ತಾ ಇದ್ದಾರೆ. ನಾನು ಇವತ್ತು ಹೇಳಿದಷ್ಟು ಸುಲಭವಾಗಿಲ್ಲ. ಇದನ್ನು ಮಾಡಬೇಕಾದ್ರೆ 3-4 ವರ್ಷ ಆಗ್ಬೋದು, 5 ವರ್ಷ ಆಗ್ಬೋದು ಅಂತ. ಆದ್ರೆ ಒಂದು ಟೈಮ್ ಬೌಂಡ್ ಇಟ್ಕೊಂಡು ಏನೋ ಒಂದು ಮೆಕ್ಯಾನಿಸಮ್ ತಂದು ಇದನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾನ್ಯ ಸಚಿವರು ಮಾಡಬೇಕು ಅಂತೇಳಿ ನಾನು ಈ ರಾಜ್ಯದ ರೈತರ ಪರವಾಗಿ ಮಾನ್ಯ ಸಚಿವರಲ್ಲಿ ನಾನು ಮನವಿ ಮಾಡ್ತೇನೆ. ಅಧ್ಯಕ್ಷರೇ, ಸಚಿವರ ಒಂದು ನಿಮಿಷ, ನಾಯಕರು ಕೊಡುವ ದೃಷ್ಟಿಯಲ್ಲಿ ಯೋಚನೆ ಮಾಡ್ತಾ ಇದ್ದೀರಿ. ಆದರೆ ಪ್ರಾಕ್ಟಿಕಲ್ ಆಗಿ ಏನಾಗ್ತಾ ಇದೆ ಅಂತ ಹೇಳಿ ಕೇಳಿದ್ರೆ, ಮಾನ್ಯ ಸಭಾಪತಿಯವರೇ, ಈಗ ಇದು ನಿಜ, ಮಾನ್ಯ ಸದಸ್ಯರು ಹೇಳಿದಾಗೆ ಜಮೀನು ಕೊಟ್ಟಿದ್ದೇವೆ, ಅವರು ಉತ್ಕೊಳ್ತಾ ಇದ್ದಾರೆ, ಬಿತ್ಕೊಳ್ತಾ ಇದ್ದಾರೆ, ಒಂದಷ್ಟು ಬೆಳೆ ತೆಗಿತಾ ಇದ್ದಾರೆ ಬಿಟ್ರೆ ಅವ್ರನ್ನ ನಿಜವಾಗಿ ನಾವು ತ್ರಿಶಂಕು ಸ್ಥಿತಿಯಲ್ಲಿ ಇಟ್ಟಿದ್ದೇವೆ. ಕೊಟ್ಟಂಗೂ ಇರಬೇಕು, ಅವ್ರಿಗೆ ಸಿಗದ ಹಾಗೇನೂ ಇರಬೇಕು. ಅವ್ರನ್ನ ನಾವು ಮಂಜೂರು ಮಾಡಿ ತ್ರಿಶಂಕು ಸ್ಥಿತಿಯಲ್ಲಿ ಇರಿಸಿ ಈಗ 30-40 ವರ್ಷದಿಂದ ಹಾಗೆ ಇಟ್ಟಿದ್ದೇವೆ ಅವ್ರನ್ನ. ಅವರು ದಿನ ಬೆಳಿಗ್ಗೆ ಎದ್ರೆ ಅವ್ರ ಕಸುಬು ದುಡ್ದು ಜೀವನ ಮಾಡೋದಲ್ಲ, ನಮ್ಮ ಕಚೇರಿಗೆ ಸುತ್ತೋದೆ ಅವ್ರ ಕಸುಬು ಆಗಿದೆ. ಸೊ ಅವ್ರದ್ದು ಅರ್ಧ ಸಮಯ
ನಮ್ಮ ಕಚೇರಿಗೆ ಅವ್ರ ದಿನದ ಜೀವನದಲ್ಲಿ ಆ ರೀತಿಯ ಒಂದು ವ್ಯವಸ್ಥೆ ಆಗಿ ಬಂದಿದೆ. ಈಗ ಅವರು ಅದನ್ನ ನಾನು ಸಮಸ್ಯೆನಂತೂ ಒಪ್ಕೊಳ್ತೇವೆ, ಅದರಿಂದ ನಾವು ಇಲ್ಲ ಅನ್ನುವಂಥದ್ದು ಮೂರ್ಖತನ ಆಗುತ್ತೆ, ಆತ್ಮವಂಚನೆ ಆಗುತ್ತೆ. ಹಾಗಾಗಿ ನಿಜ ಇದು ಮತ್ತೆ ಎಷ್ಟು ಜನಗಳದ್ದು ಈ ತರ ಸಮಸ್ಯೆ ಇದೆ ಅಂತಾನು ನಾನು ಈಗ ಒಟ್ಟುಗೂಡಿಸಿದ್ದೇವೆ. ಯಾಕೆ ಒಟ್ಟುಗೂಡಿಸಿದ್ದೇವೆ ಅಂದ್ರೆ ಎಷ್ಟು ಜನ ಇದ್ದಾರೆ ಈ ತರ ಅಂತ ನನಗೆ ಗೊತ್ತಾದ್ರೂ ಗೊತ್ತಾಗ್ಬೇಕಲ್ಲ. ಅವ್ರನ್ನ ಮೂಲ ಸರ್ವೆ ನಂಬರ್ಗೆ ಕೂರಿಸಿದಾಗ ನನಗೆ ಗೊತ್ತಾಗುತ್ತೆ ಎಷ್ಟು ಜನಕ್ಕೆ ಪೋಡಿ ದುರಸ್ತಿ ಆಗದೆ ಬಾಕಿ ಉಳಿದಿದೆ ಅಂತ. ಸೊ ಅದು ಈ ಪರಿಹಾರದ ಮೊದಲನೇ ಹಂತ. ಅದು ಮೊದಲನೇ ಹಂತದಲ್ಲಿ ನಾವು ಒಟ್ಟುಗೂಡಿಸಿದ್ದೇವೆ. ಸೊ ಈಗ ರಾಜ್ಯದಲ್ಲಿ ಎಷ್ಟು ಸರ್ವೆ ನಂಬರ್ ಇದೆ, ಆ ಒಂದೊಂದು ಸರ್ವೆ ನಂಬರ್ ಅಲ್ಲಿ ಎಷ್ಟು ಜನಕ್ಕೆ ಮಂಜೂರಾಗಿದೆ, ಎಷ್ಟು ಜನಕ್ಕೆ ಪೋಡಿ ಆಗಿದೆ, ಎಷ್ಟು ಜನಕ್ಕೆ ಆಗಿಲ್ಲ ಅಂತ ನಾನು ಅಲ್ಲಿಂದ ಶುರು ಮಾಡ್ತಾ ಇದ್ದೇನೆ. ಆಮೇಲೆ ಅದನ್ನ VA ಸರ್ಕಲ್ ವೈಸ್ ನಾವು ಟಾರ್ಗೆಟ್ ಕೊಡ್ತೇವೆ 1 to 5 ತಯಾರು ಮಾಡ್ಲಿಕ್ಕೆ. ಆಮೇಲೆ 1 to 5 ಮ್ಯಾಚ್ ಆದ್ರೆ 3 and 9 ಮ್ಯಾಚ್ ಆಗಿ ಆಕಾರ ಬಂದಿಗೆ ಮ್ಯಾಚ್ ಆದ್ರೆ ಕೂಡಲೇ ಅದನ್ನ 6 to 10ಗೆ ಪುಷ್ ಮಾಡ್ತೇವೆ. ಸೊ ಆ ಪ್ರೊಸೀಜರು ನಮ್ಮಲ್ಲಿ ಇದೆ. ಈಗ ಅವರು ನೀವು 1 to 5 6 to 10 ಮಾಡಿದ್ರೆ ಇದನ್ನ ನೀವು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಹಿಂದೆ ಅದು ಪ್ರಾಬ್ಲಮ್ ಇರ್ಲಿಲ್ಲ ಅಂತ. ಅಧ್ಯಕ್ಷರೇ, ಇದು ನಾನೇನಾದ್ರೂ 1 to 5 6 to 10 ತೆಗೆದ್ರೆ ಬಹಳ ದೊಡ್ಡ ಅನಾಹುತಗಳು ಆಗೋಗ್ತವೆ. ಮೂಲ ಮಂಜೂರಾತಿ ದಾಖಲೆ ಇಲ್ಲದೆ ಇರೋರು ಅಲ್ಲೇ ಉಳಿತಾರೆ, ಇಲ್ಲದೆ ಇರೋರು ಬಂದು ಫಸ್ಟ್ ಮಾಡಿಸ್ಕೊಳ್ತಾರೆ. ನಿಜವಾದ ಮಂಜೂರಿದಾರರಿಗೆ ನ್ಯಾಯ ಸಿಗೋದಿಲ್ಲ. ಈಗಲೂ ಅದು ನಡೀತಾ ಇಲ್ಲ ಅಂತಲ್ಲ, ನಡೀತಾ ಇದೆ. ಅವ್ರು ಹೇಳಿದ್ದು ಸತ್ಯನೂ ಇದೆ. ಏಕ ವ್ಯಕ್ತಿ ಪೋಡಿ ಅರ್ಜಿ ತಗೊಂಡ್ಬಿಟ್ಟು ನಾವು ಮಾಡ್ತಾ ಇದ್ದೇವೆ. ಅನುಕೂಲಸ್ಥರದ್ದು ಈಗಲೂ ನಡೀತಾ ಇದೆ. ವ್ಯವಸ್ಥೆ ಒಳಗಿರೋರು ಈ ಮಾಹಿತಿಯಲ್ಲಿ ನನಗೇನು ಲಜ್ಜೆ ಇಲ್ಲ, ಇಲ್ಲಿ ಹೇಳ್ತೇನೆ. ಒಂದೊಂದು ಎಕರೆ ಪೋಡಿ ಮಾಡಬೇಕಾದ್ರೆ ಎಷ್ಟು ಖರ್ಚಾಗುತ್ತೆ ಅಂತ ನನ್ನ ಮನೆ ಬಾಗಿಲಿಗೆ ಬಂದು ಜನ ಹೇಳ್ತಾರೆ, ಬೆಂಗಳೂರಲ್ಲಿ 1 ಎಕರೆ ಪೋಡಿ ಮಾಡ್ಲಿಕ್ಕೆ. ಇದೆಲ್ಲ ಸತ್ಯನೇ, ಇಲ್ಲ ಅಂತಲ್ಲ. ಆದ್ರೆ ನಾನು ಒಂದೊಂದೇ ಕೇಸ್ ಬೈ ಕೇಸ್ ಸಾಲ್ವ್ ಮಾಡ್ಲಿಕ್ಕೆ ಹೋದ್ರೆ ಬಹುಶಃ ಕೂದಲು ಉಳಿಯೋದಿಲ್ಲ, ನನ್ನ ಆಯುಸು ಉಳಿಯೋದಿಲ್ಲ. ನಾನು ಏನಿದ್ರು ಸಿಸ್ಟಮ್ ಅನ್ನ ಸರಿ ಮಾಡಬೇಕು, ಆ ದಿಕ್ಕಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇನೆ. ಆದ್ರೂ 1 to 5 6 to 10